ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ನ ಯಾರು ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಗೆ ಎಲ್ಲರಿಗೂ ಕೂಡ ಇರುವಂಥ ಡೌಟ್ ಏನಂದರೆ ನನಗೆ ರೌಂಡ್ 2 ಅಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತಾ ಮತ್ತು ಕಟ್ ಆಫ್ ಯಾವ ರೀತಿ ವೇರಿ ಆಗುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಜೊತೆಗೆ ನಿಮಗೆ ಯಾವ್ಯಾವ ಸೀಟ್ಸ್ಗಳು ರೌಂಡ್ 2 ಅಲ್ಲಿ ಆಗುತ್ತೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ನೀವೇನಾದರೂ CET ಕೌನ್ಸಿಲಿಂಗ್ ರೌಂಡ್ 2 ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದರೆ ಈ ಒಂದು ವಿಡಿಯೋನ ಮೊದಲು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತ ಒಂದು ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡಲ್ಲಿ ಜಸ್ಟ್ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ, ನಂತರ KCT ರೌಂಡ್ 2 ರೌಂಡ್ 3 ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿ. ರೌಂಡ್ 2 ಮತ್ತು ರೌಂಡ್ 3 ಯಾವ ರೀತಿ ಕಾಲೇಜಸ್ನ ಅರೇಂಜ್ ಮಾಡಬೇಕು, ಏನೇನು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕಂತ ಕಂಪ್ಲೀಟ್ PDF ಫ್ರೀಯಾಗಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾರು ರೌಂಡ್ 2 ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವ್ರಿಗೆ. ಸರಿನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೀವು ಯಾರ್ಯಾರು ರೌಂಡ್ 2ಗೆ ಪಾರ್ಟಿಸಿಪೇಟ್ನ ಮಾಡ್ತಾ ಇರಾ, ನಿಮಗೆ ಯಾವ್ಯಾವ ಸೀಟ್ಸ್ಗಳು ಅವೈಲಬಿಲಿಟಿ ಆಗುತ್ತೆ ಅಂದರೆ ಇಲ್ಲಿ ಯಾರ್ಯಾರು ಚಾಯ್ಸ್ನ ಕೊಟ್ಟು ಸೀಟ್ನ ಬಿಟ್ಟಿದ್ದಾರೆ ಮತ್ತು ಯಾರು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅವ್ರ ಸೀಟ್ಸ್ಗಳು ಯಾರಿಗೆ ಅಲಾಟ್ಮೆಂಟ್ ಆಗಿತ್ತಲ್ಲ ಆ ಒಂದು ಸೀಟ್ಸ್ಗಳೆಲ್ಲ ಕೂಡ ನಮಗೆ ರೌಂಡ್ 2 ಅಲ್ಲಿ ಬರುತ್ತೆ. ಮತ್ತು ಯಾರು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿದ್ದಾರೆ ಮತ್ತು ಯಾವುದಾರ ಒಂದು ಹೊಸ ಕಾಲೇಜಲ್ಲಿ ಸೀಟ್ ಏನಾದರೂ ಆಡಪ್ ಆಗಿತ್ತು ಅಂದರೆ ಈ ಒಂದು ಸೀಟ್ಸ್ಗಳು ನಮಗೆ ರೌಂಡ್ 2 ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಮತ್ತು ರೌಂಡ್ 2 ಅಲ್ಲಿ ಯಾವ ಸೀಟ್ಸ್ಗಳು ನಮಗೆ ಅವೈಲೇಬಲ್ ಇರೋದಿಲ್ಲ ಅಂದರೆ ಚಾಯ್ಸ್ ಒಂದು ಕೊಟ್ಟು ಯಾರು ಅಡ್ಮಿಷನ್ ಆಗಿರ್ತಾರೆ ಆ ಒಂದು ಸೀಟ್ಸ್ಗಳೆಲ್ಲ ಆಗಲೇ ಫಿಲಪ್ ಆಗಿರುತ್ತೆ. ಆ ಒಂದು ಸೀಟ್ಸ್ಗಳು ತಿರ್ಗಾ ನಮಗೆ ರೌಂಡ್ 2 ಅಲ್ಲಿ ಬರೋದಿಲ್ಲ. ಮತ್ತು ಇವಾಗ ಯಾರು ಚಾಯ್ಸ್ನ ಕೊಟ್ಟಿರ್ತಾರಲ್ಲ ಆ ಒಂದು ಸೀಟ್ಸ್ಗಳೆಲ್ಲ ಕೂಡ ಬ್ಲಾಕ್ ಆಗಿರುತ್ತೆ. ಆ ಒಂದು ಸೀಟ್ಸ್ಗಳು ಬಂದ್ಬಿಟ್ಟು ನಮಗೆ ರೌಂಡ್ 2 ಸೀಟ್ ಮ್ಯಾಟ್ರಿಕ್ಸಲ್ಲೂ ಕೂಡ ತೋರಿಸ್ತಿಲ್ಲ ಮತ್ತು ಸೆಕೆಂಡ್ ರೌಂಡ್ ಆಪ್ಷನ್ಟಲ್ಲೂ ಕೂಡ ನಿಮಗೆ ಅದು ಸೀಟ್ ಅಲಾಟ್ಮೆಂಟ್ ಆಗಿ ಬರೋದಿಲ್ಲ. ಸರಿನಾ? ಮತ್ತು ಇವಾಗ ನಿಮ್ಗೆಲ್ಲರಿಗೂ ಕೂಡ ಇರುವಂಥ ಡೌಟ್ ಏನಂದರೆ ಕಟ್ ಆಫ್ ಯಾವ ರೀತಿ ವೇರಿ ಆಗುತ್ತೆ, ನನಗೇನಾದರೂ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇಲ್ಲಿ ನಿಮಗೆ ಕಟ್ ಆಫ್ ವೇರಿಯೇಷನ್ ಇದೆಯಲ್ಲ, ಇದು ಕೋರ್ಸ್ ಟು ಕೋರ್ಸ್ ಇದು ಡಿಫ್ರೆಂಟ್ ಆಗಿ ವೇರಿ ಆಗುತ್ತೆ ಮತ್ತು ಕ್ಯಾಟಗರಿ ಟು ಕ್ಯಾಟಗರಿ ಇದು ಡಿಫ್ರೆಂಟ್ ಆಗಿ ವೇರಿ ಆಗುತ್ತೆ. ಇವಾಗ ನೀವೇನಾದರೂ ಫಾರ್ಮಸಿ ಇಂಜಿನಿಯರಿಂಗ್ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಸ್ವಲ್ಪ ಕಟ್ ಆಫ್ ಜಾಸ್ತಿ ವೇರಿ ಆಗುತ್ತೆ. ನೀವೇನಾದರೂ ಫಾರ್ಮ್ ಸೈನ್ಸ್ ನೋಡ್ತಾ ಇರಾ, ವೆಟರ್ನರಿ ಸೈನ್ಸ್ನ ನೋಡ್ತಾ ಇರಾ ಅಂದರೆ ನಿಮಗೆ ಕಟ್ ಆಫ್ಗಳು ಬಂದ್ಬಿಟ್ಟು ತುಂಬಾ ಸ್ಮಾಲ್ ಅಮೌಂಟಲ್ಲಿ ವೇರಿ ಆಗುತ್ತೆ. ಅಂದರೆ 1,000 2,000 3,000 ಈ ಒಂದು ರೇಂಜಲ್ಲಿ ವೇರಿ ಆಗುತ್ತೆ. ಅದು ಕೂಡ ನೀವೇನಾದರೂ ಜನರಲ್ ಮೆರಿಟ್ OBC ಕ್ಯಾಟಗರಿ ಆಗಿತ್ತು ಅಂದರೆ 1,000-2,000 ವೇರಿ ಆಗುತ್ತೆ. ಏನಾದರೂ ನೀವು SC ST ಆಗಿತ್ತು ಅಂದರೆ ಒಂದು 3,000-4,000 5,000ವರೆಗೂ ಕೂಡ ವೇರಿ ಆಗುತ್ತೆ ವೆಟರ್ನರಿ ಮತ್ತು ಫಾರ್ಮ್ ಸೈನ್ಸಸ್ಗಳಿಗೆ. ಮತ್ತು ನಾವು ಈ ನೆಕ್ಸ್ಟ್ ಇಂಜಿನಿಯರಿಂಗ್ ಮತ್ತು ಫಾರ್ಮಸಿಗೆ ಬರೋದಾದ್ರೆ ಇಲ್ಲಿ ಫಾರ್ಮಸಿಲಿ ನಿಮಗೆ ಅಷ್ಟೊಂದು ಕಟ್ ಆಫ್ ಲಾರ್ಜ್ ವೇರಿಯೇಷನ್ ಆಗೋದಿಲ್ಲ. ಅಂದರೆ 50,000 ಇರೋದು 1,00,000 ಆಗ್ಬಿಡಲ್ಲ. ಏನೊಂದು 50,000 ಕಟ್ ಆಫ್ ನಿಂತಿತ್ತು ಅಂದರೆ ಅದು 60,000 ಆಗ್ಬೋದು, 70,000 ಆಗ್ಬೋದು. ಇದೇನಾಗುತ್ತೆ ಅಂದರೆ ಟಾಪ್ ಕಾಲೇಜ್ಗಳಲ್ಲಿ ಅದು ಕಟ್ ಆಫ್ ವೇರಿಯೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಾಟಮ್ ಮತ್ತು ಮಿಡ್ ಕಾಲೇಜ್ಗಳಲ್ಲಿ ಏನಾಗುತ್ತೆ ಅಂದರೆ ಕಟ್ ಆಫ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ವೇರಿ ಆಗುತ್ತೆ. ಅದರಿಂದ ನಿಮಗೆ ಯಾರಿಗೆ ಫಾರ್ಮಸಿಲಿ ಒಂದು ಬೆಟರ್ ಆಗಿರೋಂಥ ಕಾಲೇಜ್ ಸಿಕ್ಕಿಲ್ಲ ನಿಮಗೆ ಅಪ್ಗ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವಾಗ ನಾವು ಇಂಜಿನಿಯರಿಂಗ್ ಬಗ್ಗೆ ಬರೋಣ. ಇವಾಗ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ ಕಟ್ ಆಫ್ ಯಾವ ರೀತಿ ವೇರಿ ಆಗುತ್ತೆ ಇಂಜಿನಿಯರಿಂಗಲ್ಲಿ ಅನ್ನೋದು. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಾಕಷ್ಟು ಜನಕ್ಕೆ ಡೌಟ್ ಇರೋದೇನೆಂದರೆ ಇಂಜಿನಿಯರಿಂಗ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಈ ವರ್ಷ ಕೆಲಸ ಏನಾದರೂ ಸಿಗುತ್ತಾ ಸಿಗಲ್ಲ ಅನ್ನೋದೇ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಇವಾಗ ಎಲ್ಲ ಕಡೆಯೂ ಕೂಡ ಕೇಳ್ತಾ ಇರಾ ಇಂಜಿನಿಯರಿಂಗ್ ಮಾಡಿರೋರಿಗೆ ಕೆಲಸ ಇಲ್ಲ ಅಂತ. ಅದು ಆ್ಯಕ್ಚುಲಿ ನಿಜಾನೇ, ಯಾವುದೇ ಥರದ ಸುಳ್ಳಲ್ಲ. ನೀವು ಬೇಕು ಅಂದರೆ ನಿಮ್ಮ ಏರಿಯಾದಲ್ಲೇ ನಿಮ್ಮ ಸೀನಿಯರ್ಸ್ ಅಂದರೆ ನಿಮಗಿಂತ 2-3 ವರ್ಷ ದೊಡ್ಡವರು ಇರ್ತಾರೆ, ಅವ್ರು ಇಂಜಿನಿಯರಿಂಗ್ ಜಸ್ಟ್ ಇವಾಗ ಪಾಸ್ ಔಟ್ ಆಗಿರ್ತಾರೆ, ಎಲ್ಲೂ ಕೂಡ ಕೆಲಸಕ್ಕೆ ಹೋಗ್ತಾ ಇರಲ್ಲ. ಡೆಫಿನೆಟ್ಲಿ ಅರ್ಧಕ್ಕರ್ಧ ಜನ ಮನೆಯಲ್ಲೇ ಇರ್ತಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಇನ್ನು ಕೆಲವರು ಕೋರ್ಸ್ ಮಾಡ್ತಾ ಇರ್ತಾರೆ, ಕೆಲಸಕ್ಕೆ ಹೋಗ್ತಾ ಇರಲ್ಲ. ಆ ರೀತಿ ಪರಿಸ್ಥಿತಿ ಇದೆ. ಸ್ವಲ್ಪ ನೀವು ಫೈಟ್ ಮಾಡಬೇಕು ಕೆಲಸಕ್ಕೋಸ್ಕರ. ಡೈರೆಕ್ಟಾಗಿ ನೀವು ಮುಗಿಸಿದ ತಕ್ಷಣ ನಿಮಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ನೀವು ಜಾಬ್ ತೊಗೊಳ್ಳೋದು ತುಂಬಾ ಕಷ್ಟ ಇದೆ. ಸರಿನಾ? 25,000 ರೂಪಾಯಿ ಸಂಬಳ ಬೇಕು ಇಂಜಿನಿಯರಿಂಗಲ್ಲಿ ಅಂದರೆ ನಿಮ್ಮದು ಕಂಡೀಷನ್ ಯಾವ ರೀತಿ ಇರುತ್ತೆ ಅಂದರೆ ಇಂಟರ್ವ್ಯೂನ ಅಟೆಂಡ್ ಮಾಡೋಕ್ಕೆ SSLCಲಿ 60%, PUCಲಿ 60%, ಇಂಜಿನಿಯರಿಂಗ್ 4 ವರ್ಷ ಅಗ್ರಿಗೇಟ್ ಮಾಡಿದ್ರೆ ಮಿನಿಮಮ್ 60% ಬೇಕು. ಮತ್ತು ನೀವು ಎಕ್ಸ್ಟ್ರಾ ಸ್ಕಿಲ್ಸ್ಗಳನ್ನ ಕೂಡ ಕಲ್ತಿದ್ರೆ ನೀವು ಅವಾಗ 25,000 ಸಂಬಳ ಇರುವಂಥ ಇಂಟರ್ವ್ಯೂನ ಅಟೆಂಡ್ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸಿಗುತ್ತೆ ಕೆಲಸ ಅಂತ ಗ್ಯಾರಂಟಿ ಇಲ್ಲ. ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಈ ರೀತಿ ಇದೆ. ಇಷ್ಟು ನೀವು ಮೇಂಟೈನ್ ಮಾಡ್ಕೊ ಬರಬೇಕಾಗುತ್ತೆ. ಪ್ರತಿ ವರ್ಷವೂ ಕೂಡ ನೀವು ಬ್ಯಾಕ್ಲಾಗ್ ಇಟ್ಕೋದೇ ನೀಟಾಗಿ ಓದ್ಕೊ ಬರ್ತೀರಾ ಮತ್ತು ರಿಲೆವೆಂಟ್ ಆಗಿರುವಂಥ ನಿಮ್ಮ ಬ್ರಾಂಚಿದು ಸ್ಕಿಲ್ ಕಲ್ತಿದ್ದೀರಾ 4 ಇಯರ್ ಮುಗಿಸೋಷ್ಟರಲ್ಲಿ ಅಂದರೆ ನೀವು ಒಂದು ಇಂಜಿನಿಯರಿಂಗಲ್ಲಿ ಒಂದು ಕೆಲಸನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಓದಿರೋದೊಂದು ಕೆಲಸ ಮಾಡೋದು ಇನ್ನೊಂದು, ಆ ರೀತಿ ಆಗುತ್ತೆ 4 ವರ್ಷ ಆದಮೇಲೆ. ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟಾಗಿ ನಿಮ್ಮ ಟೈಮ್ಗಳನ್ನ ಇನ್ವೆಸ್ಟ್ ಮಾಡಿ. ಎಲ್ಲಿ ಇನ್ವೆಸ್ಟ್ ಮಾಡಬೇಕಲ್ಲಿ. ಸುಮ್ಮನೆ ನಿಮ್ಮದು PUC ಮುಗಿದ ತಕ್ಷಣ ನಿಮ್ಮದು ಓದಿದೆ ಮುಗ್ದೋಯ್ತು ಅನ್ನೋ ಥರ ಮೈಂಡ್ಸೆಟ್ನ ಇಟ್ಕೊಬೇಡಿ. ಇನ್ನೂ 4 ವರ್ಷ ಇದೆ ನಿಮ್ಮ ಓದೋದು. ಅಲ್ಲಿವರೆಗೂ ಕೂಡ ಕರೆಕ್ಟಾಗಿ ಫೋಕಸ್ ಮಾಡಿ, ನಿಮ್ಮ ಎಫರ್ಟ್ನ ಹಾಕಿ. ಮತ್ತು ಹಿಂಗೇನಾದರೂ ಇಂಜಿನಿಯರಿಂಗ್ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಬೇಕು, ಫ್ಯೂಚರಲ್ಲಿ ಜಾಬ್ ಸಿಗುತ್ತಾ ಸಿಗಲ್ವಾ ಮತ್ತು ಏನೇನು ಸ್ಕಿಲ್ ಕಲಿಬೇಕು ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಇಂಜಿನಿಯರಿಂಗ್ ಅಂತ ಕಮೆಂಟ್ ಮಾಡಿ. ಜಾಸ್ತಿ ಜನ ಕಮೆಂಟ್ ಮಾಡ್ತು ಅಂದರೆ ಅದ್ರ ಬಗ್ಗೆ ನಿಮ್ಗೊಂದು ವಿಡಿಯೋ ಬರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ KCTಲಿ ಯಾರ್ಯಾರು ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿ ಇವಾಗ ಚಾಯ್ಸ್ ಕೊಟ್ಬಿಟ್ಟು ಸೀಟ್ ಹೋಲ್ಡಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಇರುವಂಥ ಡೌಟ್ ಏನಂದರೆ ಕಟ್ ಆಫ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ, ನನಗೇನಾದರೂ ಒಂದು ಒಳ್ಳೆ ಕಾಲೇಜ್ ಅಪ್ಗ್ರೇಡ್ ಆಗುವಂಥ ಚಾನ್ಸಸ್ ಇದೆಯಾ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇಲ್ಲಿ ನೋಡಿ, ನಿಮಗೆ ಕಾಲೇಜ್ ಸಿಕ್ಕಿರುವಂಥ ಕಟ್ ಆಫ್ಗಳು ಬಂದ್ಬಿಟ್ಟು 30,000 40,000 ಇತ್ತು ಅಂದರೆ ಅದು ಕಟ್ ಆಫ್ ವೇರಿಯೇಷನ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಆಗುತ್ತೆ. ಒಂದು 5,000 ಆಗ್ಬೋದು ಅಥವಾ ಒಂದು 6,000 ಈ ಒಂದು ರೇಂಜಲ್ಲಿ ಆಗುತ್ತೆ.
ಟಾಪ್ ಕಾಲೇಜ್ಗಳಲ್ಲಿ ನಿಮ್ಗೆ ಏನಾದ್ರು ಸೀಟ್ ಸಿಕ್ಕಿತ್ತು ಅಂದರೆ ಕಟ್ ಆಫ್ ವೇರಿಯೇಷನ್ ತುಂಬಾ ಕಮ್ಮಿ ಆಗುತ್ತೆ, 2,000 3,000 ಈ ಒಂದು ರೇಂಜಲ್ಲಿ ಆಗುತ್ತೆ. ನಿಮಗೇನಾದರೂ ಒಂದು ಮಿಡಲ್ ಕಾಲೇಜ್ ಬಾಟಮ್ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಅಲಾಟ್ಮೆಂಟ್ ಆಗಿದೆ ಮತ್ತು ಮೇಲ್ಗಡೆ ಕೊಟ್ಟಿರೋ ಕಾಲೇಜು ಕೂಡ ನಿಮಗೆ ಅಪ್ಗ್ರೇಡೇಷನ್ ವೆಯ್ಟ್ ಮಾಡ್ತಾ ಇರೋದು ಕೂಡ ಬಾಟಮ್ ಮತ್ತು ಮಿಡ್ ಕಾಲೇಜ್ ಆಗಿದೆ ಅಂದರೆ ನಿಮಗೆ ಕಟ್ ಆಫ್ ವೇರಿಯೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. 10,000 ಆಗ್ಬೋದು, 20,000 ಆಗ್ಬೋದು, 30,000 ಕೂಡ ಆಗ್ಬೋದು. ಇದೇನಾಗುತ್ತೆ ಅಂದರೆ ನಿಮ್ಮ ಕ್ಯಾಟಗರಿ ಯಾವುದು ಮತ್ತು ನೀವೊಂದು ಯಾವೊಂದು ಬ್ರಾಂಚಿಗೆ ಆಪ್ಷನ್ ಕೊಟ್ಟಿದ್ದೀರಾ, ಎರಡು ಫ್ಯಾಕ್ಟರ್ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ. ನೀವೇನಾದರೂ CS ಕೊಟ್ಟಿದ್ದೀರಾ ಆಪ್ಷನ್ ಎಂಟ್ರಿನ ಅಂದರೆ ನಿಮಗೆ ಸ್ವಲ್ಪ ಕಟ್ ಆಫ್ ಬಂದ್ಬಿಟ್ಟು ಸ್ವಲ್ಪ ವೇರಿ ಆಗುತ್ತೆ. ನೀವೇನಾದರೂ ಮೆಕ್ಯಾನಿಕಲ್ ಸಿವಿಲ್ ಕೊಟ್ಟಿದ್ದೀರಾ ಅಥವಾ ನಾನ್ IT ಬ್ರಾಂಚಸ್ಗೆ ಕೊಟ್ಟಿದ್ದೀರಾ ಅಂದರೆ ಕಟ್ ಆಫ್ ಬಂದ್ಬಿಟ್ಟು ಜಾಸ್ತಿ ವೇರಿಯೇಷನ್ ಆಗುತ್ತೆ. ಅಂದರೆ ಒಂದು 50,000 ಆಗ್ಬೋದು, 60,000 ಆಗ್ಬೋದು, ಆ ರೀತಿಯೂ ಕೂಡ ಆಗುತ್ತೆ. ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅನ್ಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿಯ ಒಂದು ಅಪ್ಡೇಟನ್ನು ತಿಳಿಸಿ. ಹಾಗೆ ಚಾಟ್ಬೋಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.